Hello dear students and my dear friends. Welcome back to Royce and Creations YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ 2024-25ನೇ ಸಾಲಿನ SSLC ಇಂಗ್ಲಿಷ್ ಮಾದರಿ ಪ್ರಶ್ನೆ ಪತ್ರಿಕೆ 3ರ ಉತ್ತರಗಳನ್ನು ಸಂಪೂರ್ಣವಾಗಿ ಕಲಿಯೋಣ ಬನ್ನಿ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. First main, 4 alternatives are given for each of the following questions or incomplete statements. Only one of them is correct or most appropriate. Choose the correct alternative and write the complete answer along with its letter of alphabet. ಇಲ್ಲಿ ವಿದ್ಯಾರ್ಥಿಗಳೇ, ನಿಮಗೆ ಒಟ್ಟು 4 ಪ್ರಶ್ನೆಗಳನ್ನು ಕೇಳಿದರೆ ಪ್ರತಿಯೊಂದಕ್ಕೂ ಕೂಡ 1 ಅಂಕ, ಒಟ್ಟು 4 ಅಂಕಗಳು. ಇಲ್ಲಿ ವಿದ್ಯಾರ್ಥಿಗಳೇ, ಮೊದಲನೆಯ ಪ್ರಶ್ನೆಗೆ ನಾವು ಹೋಗೋದಾದರೆ, read the given conversation and choose the language function for the underlined ಸೆಂಟೆನ್ಸ್. ಇಲ್ಲಿ ವಿದ್ಯಾರ್ಥಿಗಳೇ, ಕೊಟ್ಟಿರುವಂಥ ಕಾನ್ವರ್ಸೇಷನನ್ನು ಓದಿ ನಂತರ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸ್ ಯಾವ ಲ್ಯಾಂಗ್ವೇಜ್ ಫಂಕ್ಷನನ್ನು ಸೂಚಿಸ್ತಾ ಇದೆ ಅಂತೇಳಿ ಬರೀರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸ್ ಐ ಕ್ಯಾನ್ ಪ್ಲೇ ವೆರಿ ವೆಲ್. ಇಲ್ಲಿ ವಿದ್ಯಾರ್ಥಿಗಳು, ಇದು ಎಬಿಲಿಟಿಯನ್ನು ಸೂಚಿಸೋದ್ರಿಂದ ಆಪ್ಷನ್ ಸಿ ಎಬಿಲಿಟಿ ಈಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 2, ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್. ಇಲ್ಲಿ ವಿದ್ಯಾರ್ಥಿಗಳು, ನಿಮಗೆ ಇಫ್ ಕ್ಲಾಸ್ ಪದವನ್ನು ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ಕೊಟ್ಟಿರುವಂಥ ಸೆಂಟೆನ್ಸನ್ನು ಓದಿ ನಂತರ ಬ್ಲ್ಯಾಂಕನ್ನು ಭರ್ತಿ ಮಾಡಿ ಅಂತೇಳಿ ಕೇಳಿದ್ದಾರೆ. ಇಫ್ ಯುವರ್ ಪೇರೆಂಟ್ಸ್ ಹ್ಯಾಡ್ ಅರ್ನ್ಡ್ ಇನಫ್ ಮನಿ ದೇ ಡ್ಯಾಶ್ ಸೆಂಟ್ ಯು. ಇಲ್ಲಿ ವಿದ್ಯಾರ್ಥಿಗಳೇ, ಹ್ಯಾಡ್ ಪ್ಲಸ್ V3 ಇರೋದ್ರಿಂದ ಸರಿಯಾದಂಥ ಉತ್ತರ ಆಪ್ಷನ್ ಡಿ ವುಡ್ ಹ್ಯಾವ್. ನೆಕ್ಸ್ಟ್ ಕ್ವಶನ್ ನಂಬರ್ 3, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದಿ ಇನ್ಫಿನಿಟಿವ್. ವಿದ್ಯಾರ್ಥಿಗಳು, ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸನ್ನು ಓದಿ ಮತ್ತು ಇನ್ಫಿನಿಟಿವನ್ನು ಐಡೆಂಟಿಫೈ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ಜ್ಯೋತಿ ಪ್ರಿಪೇರ್ಡ್ ಟು ಆನ್ಸರ್ ಆಲ್ ದ ಕ್ವೆಶನ್ಸ್ ಕರೆಕ್ಟ್ಲಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಟು ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 4, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅ ಕರೆಕ್ಟ್ ಫ್ರೇಸಲ್ ವರ್ಬ್. ಇಲ್ಲಿ ವಿದ್ಯಾರ್ಥಿಗಳೇ, ಬ್ಲ್ಯಾಂಕನ್ನು ಸರಿಯಾದ ಫ್ರೇಸಲ್ ವರ್ಬಿಂದ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಶಮಿತಾ ಡ್ಯಾಶ್ ಹರ್ ಮೈಂಡ್ ಟು ಜಾಯಿನ್ ದಿ ಇಂಡಿಯನ್ ಆರ್ಮಿ. ವಿದ್ಯಾರ್ಥಿಗಳ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮೇಡ್ ಅಪ್. ಮೇಡ್ ಅಪ್ ಹರ್ ಮೈಂಡ್ ಅಂತ ಹೇಳಿದ್ರೆ ದೃಢ ನಿರ್ಧಾರವನ್ನು ಮಾಡುವುದು ಅಂತ ಅರ್ಥ. ನೆಕ್ಸ್ಟ್ ಮೇನ್ ನಂಬರ್ 2, ಡೂ ಆ್ಯಸ್ ಡಿರೆಕ್ಟೆಡ್. ಇಲ್ಲಿ ವಿದ್ಯಾರ್ಥಿಗಳ ಒಟ್ಟು 12 ಪ್ರಶ್ನೆಗಳಿದ್ದಾವೆ. ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 12 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಕ್ವಶನ್ ನಂಬರ್ 5, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 ಸಿಲೆಬಲ್ಸ್. ಈ ಕೊಟ್ಟಿರುವಂಥ 4 ಪದಗಳಲ್ಲಿ 2 ಸಿಲೆಬಲ್ಸನ್ನು ಹೊಂದಿರುವಂಥ ಪದ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳ ಸರಿಯಾದಂಥ ಉತ್ತರ ಫೀಚರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 6, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಇಲ್ಲಿ ವಿದ್ಯಾರ್ಥಿಗಳೇ, ಕಾಲಮ್ ಎ ಯಲ್ಲಿ ಕೊಟ್ಟಿರುವಂಥ ಪದದ ಜೊತೆ ಕಾಲಮ್ ಬಿ ಯಲ್ಲಿ ಕೊಟ್ಟಿರುವಂಥ ಪದಗಳಲ್ಲಿ 4 ಪದಗಳಿದ್ದಾವೆ. ಆ 4 ಪದಗಳಲ್ಲಿ ಮ್ಯಾಚ್ ಆಗುವಂಥ ಕೊಲೊಕೇಟಿವ್ ವರ್ಡನ್ನು ಐಡೆಂಟಿಫೈ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಕಾಲಮ್ ಎ ಯಲ್ಲಿ ಕೊಟ್ಟಿರುವಂಥ ಪದ ಹ್ಯಾಂಡ್, ಹಾಗಾಗಿ ಸರಿಯಾದಂಥ ಉತ್ತರ ಹ್ಯಾಂಡ್ ಬ್ಯಾಗ್. ಕ್ವೆಶನ್ ನಂಬರ್ 7, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಇಲ್ಲಿ ವಿದ್ಯಾರ್ಥಿಗಳೇ, ಬಿಟ್ಟ ಸ್ಥಳವನ್ನು ಸರಿಯಾದ ಆರ್ಟಿಕಲ್ ಪದದಿಂದ ತುಂಬಿ ಅಂತೇಳಿ ಕೊಟ್ಟಿದ್ದಾರೆ. ಗೀತಾ ಕಮ್ಸ್ ಫ್ರಮ್ ಡ್ಯಾಶ್ ಪುವರ್ ಫ್ಯಾಮಿಲಿ. ಸರಿಯಾದಂಥ ಉತ್ತರ ಗೀತಾ ಕಮ್ಸ್ ಫ್ರಮ್ ಅ ಪುವರ್ ಫ್ಯಾಮಿಲಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 8, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಅ ಸೂಟೇಬಲ್ ಲಿಂಕರ್. ವಿದ್ಯಾರ್ಥಿಗಳೇ, ಸೂಟೇಬಲ್ ಆಗಿರುವಂಥ ಲಿಂಕರ್ ಅಥವಾ ಕಂಜಂಕ್ಷನ್ ಪದವನ್ನು ಈ ಬ್ಲ್ಯಾಂಕ್ನಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಐ ಡಿಂಟ್ ನೋ ಹಿಮ್ ಡ್ಯಾಶ್ ಐ ರೆಫ್ಯೂಸ್ಡ್ ಟು ಟಾಕ್ ಟು ಹಿಮ್. ಸರಿಯಾದಂಥ ಉತ್ತರ ವಿದ್ಯಾರ್ಥಿಗಳೇ ದೇರ್ ಫೋರ್ ಆರ್ ಸೋ. ನೆಕ್ಸ್ಟ್ ಕ್ವೆಶನ್ ನಂಬರ್ 9, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಆ್ಯನ್ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್. ಇಲ್ಲಿ ಕೊಟ್ಟಿರುವಂಥ ಬ್ಲ್ಯಾಂಕನ್ನು ಸರಿಯಾದಂತಹ ಪ್ರಿಪೊಸಿಷನ್ ಪದದಿಂದ ತುಂಬಿ ಅಂತ ಕೊಟ್ಟಿದ್ದಾರೆ. ಶಿ ವೆಂಟ್ ಟು ಹಾಸ್ಪಿಟಲ್ ಡ್ಯಾಶ್ ಹರ್ ಪೇರೆಂಟ್ಸ್. ಸರಿಯಾದಂಥ ಉತ್ತರ ವಿದ್ಯಾರ್ಥಿಗಳೇ ವಿತ್. ಕ್ವೆಶನ್ ನಂಬರ್ 10, fill in the blank with the appropriate tense form of the verb given in brackets. ಇಲ್ಲಿ ಕೊಟ್ಟಿರುವಂಥ ಬ್ಲ್ಯಾಂಕನ್ನು ವಿದ್ಯಾರ್ಥಿಗಳೇ ಸರಿಯಾದಂಥ ಟೆನ್ಸ್ ಫಾರ್ಮ್ ಆಫ್ ದ ವರ್ಬಿಂದ ತುಂಬಿ ಅಂತೇಳಿ ಕೊಟ್ಟಿದ್ದಾರೆ. ಅದಕ್ಕೆ ಕ್ಲೂಸನ್ನು ವಿದ್ಯಾರ್ಥಿಗಳು ಇಲ್ಲಿ ಬ್ರ್ಯಾಕೆಟ್ಸಲ್ಲಿ ನಿಮಗೆ ಕೊಟ್ಟಿದ್ದಾರೆ. ದ ಕಮಿಟಿ ಡ್ಯಾಶ್, ಬ್ರ್ಯಾಕೆಟ್ಸಲ್ಲಿ ಕೊಟ್ಟಿರುವಂಥ ಪದಗಳು ಬಿ ಪ್ಲಸ್ ಡಿಸ್ಕಸ್ ದಿ ಇಶ್ಯೂ ಎಸ್ಟರ್ಡೇ. ಇಲ್ಲಿ ವಿದ್ಯಾರ್ಥಿಗಳೇ, ಬಿ ಫಾರ್ಮಿನ ಪದವನ್ನು ಬರೀರಿ ಅಂತ ಕೊಟ್ಟಿರೋದ್ರಿಂದ ಬಿ ಫಾರ್ಮ್ನಲ್ಲಿ 5 ಪದಗಳು ಬರ್ತವೆ. ಆಮ್, ಈಸ್, ವಾಸ್, ವರ್ ಮತ್ತು ಆರ್. ಈ 5 ಪದಗಳಲ್ಲಿ ಇಲ್ಲಿ ಮ್ಯಾಚ್ ಆಗುವಂಥ ಪದ ವಿದ್ಯಾರ್ಥಿಗಳೇ ವಾಸ್. ಯಾಕೆಂದರೆ ಕಮಿಟಿ ಅನ್ನೋದು ಸಿಂಗುಲರ್ ಪದ,
ನೆಕ್ಸ್ಟ್ ಡಿಸ್ಕಸ್ ಅನ್ನೋ ಪದದ ನಂತರ ನಾವು ING ಅನ್ನು ಬರೀಬೇಕಾಗುತ್ತೆ. ಹಾಗಾಗಿ ಸರಿಯಾದಂಥ ಉತ್ತರ ವಾಸ್ ಡಿಸ್ಕಸಿಂಗ್. ಕ್ವೆಶ್ಚನ್ ನಂಬರ್ 11, ಆ್ಯಡ್ ಅ ಸೂಟಬಲ್ ಕ್ವೆಶ್ಚನ್ ಟ್ಯಾಗ್ ಟು ದ ಫಾಲೋಯಿಂಗ್ ಸೆಂಟೆನ್ಸ್. ಇಲ್ಲಿ ವಿದ್ಯಾರ್ಥಿಗಳೇ ಕ್ವೆಶ್ಚನ್ ಟ್ಯಾಗನ್ನು ಸರಿಯಾದ ಕ್ವೆಶ್ಚನ್ ಟ್ಯಾಗನ್ನು ಬರೀರಿ ಅಂತ ಕೇಳಿದ್ದಾರೆ. ವಿನುತಾ ಬ್ರೋಕ್ ಆಲ್ ದ ರೆಕಾರ್ಡ್ಸ್. ಸರಿಯಾದಂಥ ಕ್ವೆಶ್ಚನ್ ಟ್ಯಾಗ್ ಪದ ವಿದ್ಯಾರ್ಥಿಗಳೇ ಡಿಂಟ್ ಶಿ. ಕ್ವೆಶ್ಚನ್ ನಂಬರ್ 12, ಯೂಸ್ ದ ವರ್ಡ್ ರನ್ ಆ್ಯಸ್ ನೌನ್ ಇನ್ ಅ ಸೆಂಟೆನ್ಸ್. ರನ್ ಎಂಬ ಪದವನ್ನು ವಿದ್ಯಾರ್ಥಿಗಳೇ ನೌನ್ ಪದವಾಗಿ ಬಳಸಿ ಒಂದು ಸೆಂಟೆನ್ಸನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ನೀವು ನಿಮ್ಮ ಓನ್ ಸೆಂಟೆನ್ಸನ್ನು ವಿದ್ಯಾರ್ಥಿಗಳಲ್ಲಿ ಬರೀಬೋದು. ಐ ಗೋ ಫಾರ್ ಅ ರನ್ ಎವ್ರಿ ಮಾರ್ನಿಂಗ್. ಕ್ವೆಶ್ಚನ್ ನಂಬರ್ 13, ಕಂಬೈನ್ ದ ಸೆಂಟೆನ್ಸಸ್ ಯೂಸಿಂಗ್ ಟು ಡ್ಯಾಶ್ ಟು. ಇಲ್ಲಿ ವಿದ್ಯಾರ್ಥಿಗಳ ಎರಡು ಸೆಂಟೆನ್ಸಸ್ಸನ್ನು ಕೊಟ್ಟಿದ್ದಾರೆ. ಈ ಎರಡು ಸೆಂಟೆನ್ಸಸ್ಸನ್ನು ಟು ಎಂಬ ಪದಗಳನ್ನು ಬಳಸಿಕೊಂಡು ಕಂಬೈನ್ ಮಾಡಿ ಅಂತೇಳಿ ಕೇಳಿದ್ದಾರೆ. ಮೀರಾ ಈಸ್ ವೆರಿ ಶಾರ್ಟ್, ಶಿ ಕಾಂಟ್ ರೀಚ್ ದ ಸ್ವಿಚ್. ಸರಿಯಾದಂಥ ಉತ್ತರ ಮೀರಾ ಈಸ್ ಟೂ ಶಾರ್ಟ್ ಟು ರೀಚ್ ದ ಸ್ವಿಚ್. ಕ್ವೆಶ್ಚನ್ ನಂಬರ್ 14, ಚೇಂಜ್ ಇನ್ ಟು ಕಂಪ್ಯಾರೇಟಿವ್ ಡಿಗ್ರಿ. ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸನ್ನು ಕಂಪ್ಯಾರೇಟಿವ್ ಡಿಗ್ರಿಗೆ ಚೇಂಜ್ ಮಾಡಿ ಅಂತೇಳಿ ಕೇಳಿದ್ದಾರೆ. ಡ್ಯಾರನ್ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ಅ ಸ್ಕೂಲ್. ಈ ಸೆಂಟೆನ್ಸ್ ವಿದ್ಯಾರ್ಥಿಗಳೇ ಸೂಪರ್ಲೇಟಿವ್ ಡಿಗ್ರಿಯಲ್ಲಿದೆ. ಇದನ್ನು ನಾವು ಕಂಪ್ಯಾರೇಟಿವ್ ಡಿಗ್ರಿಗೆ ಚೇಂಜ್ ಮಾಡಿದಾಗ ಡ್ಯಾರನ್ ಈಸ್ ಮೋರ್ ಇಂಟೆಲಿಜೆಂಟ್ ದೆನ್ ಎನಿ ಅದರ್ ಸ್ಟೂಡೆಂಟ್ ಇನ್ ಅ ಸ್ಕೂಲ್. ಕ್ವೆಶ್ಚನ್ ನಂಬರ್ 15, ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್. ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸನ್ನು ವಿದ್ಯಾರ್ಥಿಗಳೇ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಿ ಅಂತ ಕೇಳಿದ್ದಾರೆ. ವಿನಯ್ ಬ್ರೋಕ್ ಆಲ್ ದ ರೆಕಾರ್ಡ್ಸ್. ಇದನ್ನು ಪ್ಯಾಸಿವ್ ವಾಯ್ಸ್ಗೆ ಬರೆದಾಗ ಆಲ್ ದ ರೆಕಾರ್ಡ್ಸ್ ವರ್ ಬ್ರೋಕನ್ ಬೈ ವಿನಯ್ ಅಂತೇಳಿ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 16, ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಚೇಂಜ್ ದಿ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಇಲ್ಲಿ ವಿದ್ಯಾರ್ಥಿಗಳು ಕೊಟ್ಟಿರುವಂಥ ಕಾನ್ವರ್ಸೇಷನನ್ನು ಓದಿ ನಂತರ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸನ್ನು ರಿಪೋರ್ಟೆಡ್ ಸ್ಪೀಚ್ಗೆ ಚೇಂಜ್ ಮಾಡಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳೇ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸ್ ಹಿ ಈಸ್ ಪ್ಲೇಯಿಂಗ್ ವಿತ್ ಹಿಸ್ ಫ್ರೆಂಡ್ಸ್ ಇನ್ ದ ನೇಬರ್ಹುಡ್ ನೌ. ಇದನ್ನು ನಾವು ರಿಪೋರ್ಟೆಡ್ ಸ್ಪೀಚ್ಗೆ ಚೇಂಜ್ ಮಾಡಿದಾಗ ಮಾಮ್ ರಿಪ್ಲೈಡ್ ದ್ಯಾಟ್ ಹಿ ವಾಸ್ ಪ್ಲೇಯಿಂಗ್ ವಿತ್ ಹಿಸ್ ಫ್ರೆಂಡ್ಸ್ ಇನ್ ದ ನೇಬರ್ಹುಡ್ ದೆನ್ ಅಂತೇಳಿ ನಾವು ಉತ್ತರವನ್ನು ಬರೀಬೇಕಾಗುತ್ತೆ. ಥರ್ಡ್ ಮೇನ್, ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದಿ ಆನ್ಸರ್ ಬುಕ್. ಇಲ್ಲಿ ವಿದ್ಯಾರ್ಥಿಗಳು ಕೊಟ್ಟಿರುವಂಥ ಪ್ಯಾರಾಗ್ರಾಫ್ನಲ್ಲಿ 2 ಎರರ್ಸ್ಗಳಾಗಿದ್ದಾವೆ. ಅದನ್ನು ಐಡೆಂಟಿಫೈ ಮಾಡಿ ಸರಿಯಾದಂಥ ಉತ್ತರವನ್ನು ನಿಮ್ಮ ಆನ್ಸರ್ ಬುಕ್ನಲ್ಲಿ ಬರೀರಿ ಅಂತೇಳಿ ಕೇಳಿದ್ದಾರೆ. ಕ್ವೆಶ್ಚನ್ ನಂಬರ್ 17, ಇಲ್ಲಿ ವಿದ್ಯಾರ್ಥಿಗಳೇ ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸನ್ನು ನೀವು ಓದಿದಾಗ ಇಲ್ಲಿ ನಿಮಗೆ ಕ್ಲೂಸನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಕ್ಯಾಪಿಟಲ್ ಲೆಟರ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ಅಂದರೆ ಒಂದು ಸ್ಮಾಲ್ ಲೆಟರ್ ಆಗಿದೆ ಅದನ್ನು ಕ್ಯಾಪಿಟಲ್ ಲೆಟರ್ ಆಗಿ ಬರೀಬೇಕು. ನೆಕ್ಸ್ಟು ಬಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ಒಂದು ಸ್ಪೆಲ್ಲಿಂಗ್ ತಪ್ಪಾಗಿದೆ ಅದನ್ನು ನೀವು ಸರಿ ಮಾಡಿ ಬರೀರಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳೇ ಈ ಸೆಂಟೆನ್ಸನ್ನು ನೀವು ನೋಡಿದಾಗ ಬಾಲೇಶ್ವರ್ ಅನ್ನೋದು ಪ್ರಾಪರ್ ನೌನ್ ಆಗಿರೋದ್ರಿಂದ ಮೊದಲನೇ ಅಕ್ಷರವನ್ನು ನಾವು ಕ್ಯಾಪಿಟಲ್ ಲೆಟರ್ನಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ತಪ್ಪಾಗಿರುವಂಥ ಸ್ಪೆಲ್ಲಿಂಗ್ ಯಾವುದು ಅಂತ ಹೇಳಿದ್ರೆ ಇಲ್ಲಿ ವಿದ್ಯಾರ್ಥಿಗಳೇ ಪಾಂಡರ್ಡ್ ಅಂತೇಳಿ ಪದ ಕೊಟ್ಟಿದ್ದಾರಲ್ವ ಅದರ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ. ಅದನ್ನು ನೀವು ಸರಿ ಮಾಡಿ ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಮೇನ್ ನಂಬರ್ 4, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2-3 sentences ಈಚ್. ಇಲ್ಲಿ ವಿದ್ಯಾರ್ಥಿಗಳೇ 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯೋದಕ್ಕೆ ಕೇಳಿದ್ದಾರೆ. ಒಟ್ಟು 7 ಪ್ರಶ್ನೆಗಳಿದ್ದಾವೆ. ಪ್ರತಿಯೊಂದಕ್ಕೂ 2 ಅಂಕ, ಒಟ್ಟು 14 ಅಂಕಗಳು. ಕ್ವೆಶನ್ ನಂಬರ್ 18, ಬಾಲೇಶ್ವರ್ ಮಿಶ್ರಾ ಹ್ಯಾಡ್ ಅ ಗುಡ್ ಮೆಮೊರಿ, ಗಿವ್ ಎಕ್ಸಾಂಪಲ್ಸ್. ಬಾಲೇಶ್ವರಿಗೆ ಜ್ಞಾಪಕ ಶಕ್ತಿ ಚೆನ್ನಾಗಿತ್ತು, ಅದಕ್ಕೆ ಎಕ್ಸಾಂಪಲ್ಸನ್ನು ಕೊಡಿ ಅಂತೇಳಿ ಕೇಳಿದ್ದಾರೆ. ಉತ್ತರವನ್ನು ನೋಡೋದಾದರೆ ಬಾಲೇಶ್ವರ್ ಹ್ಯಾಡ್ ಅ ಗುಡ್ ಮೆಮೊರಿ. ರೋಮಾ ಹ್ಯಾಡ್ ಗಿವನ್ ಹಿಮ್ her brother's cell phone number and he memorized it quickly before she lost consciousness again. Thus, he was able to contact Dinesh and inform him about the accident. Next question number 19. How did the old man greet the people who had been waiting for him? ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ಜೆಂಟಲ್ಮನ್ ಆಫ್ ರಿಯನ್ ಮೀಡಿಯಾ ಪಾಠದಿಂದ ಆರಿಸಿಕೊಂಡಿದ್ದಾರೆ. ಡಾನ್ ಅನ್ಸೆಲ್ಮೋ ಅವನಿಗೋಸ್ಕರ ವೇಟ್ ಮಾಡ್ತಾ ಇದ್ದ ಜನರನ್ನು ಯಾವ ರೀತಿ ಗ್ರೀಟ್ ಮಾಡ್ತಾನೆ ಅಂತೇಳಿ ಕೇಳಿದ್ದಾರೆ. ವೆನ್ ಡಾನ್ ಅನ್ಸೆಲ್ಮೋ ಎಂಟರ್ಡ್ ಇನ್ ಟು ದ ಸ್ಟೋರಿ ಟೆಲ್ಲರ್ಸ್ ಆಫೀಸ್ ಹಿ ಬೌಡ್ ಟು ಆಲ್ ಇನ್ ದ ರೂಮ್. ಹಿ ದೆನ್ ರಿಮೂವ್ಡ್ ಹಿಸ್ ಹ್ಯಾಟ್ ಆ್ಯಂಡ್ ಗ್ಲೌಸ್ ಸ್ಲೋಲಿ ಆ್ಯಂಡ್ ಕೇರ್ಫುಲಿ ಟು ಶೋ ರೆಸ್ಪೆಕ್ಟ್ ಟು ಅದರ್ಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ 20. ಹೌ ಕ್ಯಾನ್ ವಿ ಪ್ರೂವ್ ದಟ್ ಡಾಕ್ಟರ್ B.R. Ambedkar was a prominent champion of the depressed classes in India? ಡಾಕ್ಟರ್ B.R. Ambedkar ಅವರನ್ನು ಪ್ರಾಮಿನೆಂಟ್ ಚಾಂಪಿಯನ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಇಂಡಿಯಾ ಅಂತೇಳಿ ಯಾವ ರೀತಿ ನೀವು ಪ್ರೂವ್ ಮಾಡ್ತೀರಾ ಅಂತೇಳಿ ಕೇಳಿದರೆ ಉತ್ತರವನ್ನು ನೋಡೋದಾದರೆ
Dr. B.R. Ambedkar decided to devote all his time and talents to improve the conditions of the depressed classes in our country. For this, he started newspapers like Mukanayak, Baishkrut Bharat, and Samata. He stressed the inherent rights of depressed classes. He had succeeded in his own campaigns against social injustice. Next, question number 21. How is pursuit of science an exciting adventure? ಈ ಪ್ರಶ್ನೆಯ ವಿದ್ಯಾರ್ಥಿಗಳು ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಪಾಠದಿಂದ ಕೇಳಿದ್ದಾರೆ. ಉತ್ತರವನ್ನು ನೋಡೋದಾದರೆ, ಸೈನ್ಸ್ ಈಸ್ ಆನ್ ಎಕ್ಸೈಟಿಂಗ್ ಅಡ್ವೆಂಚರ್ ವೇರ್ ಮೇಜರ್ ರಿವಾರ್ಡ್ಸ್ ಕಮ್ ಫ್ರಮ್ ದ ಡಿಸ್ಕವರಿ ಇಟ್ ಸೆಲ್ಫ್. ಇನ್ಸ್ಟೆಡ್ ಆಫ್ ಮನಿ, scientists enjoy freedom, friendship, and the joy of uncovering one of the mysteries of nature. Next, question number 22. The poet is unsure about his return from the space. Give examples. ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪದ್ಯದಿಂದ ಆರಿಸ್ಕೊಂಡಿದ್ದಾರೆ. ಉತ್ತರವನ್ನು ನೋಡೋದಾದರೆ, ದಿ ಆಸ್ಟ್ರೋನಾಟ್ ಹ್ಯಾಸ್ ಅ ಡೌಟ್ ವೆದರ್ he will ever come back because anything can be happen to him. Therefore, he suggests that people around him could start the countdown and take a last look at him. They could cross out his name from their telephone book. Next, question number 23. ಇಲ್ಲಿ ವಿದ್ಯಾರ್ಥಿಗಳ ಎರಡು ಪ್ರಶ್ನೆಗಳನ್ನು ಕೇಳಿದರೆ ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ಮಾತ್ರ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ಮೊದಲನೇದಾಗಿ, ವೈ ಡಿಡ್ ಮಿಸ್ಟರ್ ಪಾಟೀಲ್ ಹೆಲ್ಪ್ ಮೋಹನ್ಸ್ ಫ್ಯಾಮಿಲಿ? ನಾರಾಯಣಪುರ್ ಇನ್ಸಿಡೆಂಟ್ ಪಾಠದಿಂದ ಪ್ರಶ್ನೆಯನ್ನು ಆರಿಸಿಕೊಂಡಿದ್ದಾರೆ. ಮಿಸ್ಟರ್ ಪಾಟೀಲ್ ಮೋಹನನ ಫ್ಯಾಮಿಲಿಗೆ ಯಾಕೆ ಸಹಾಯವನ್ನು ಮಾಡ್ದ? ನೆಕ್ಸ್ಟ್ ಕ್ವಶನ್, ಹೌ ಡಿಡ್ ಡಿಕ್ಕಿ ಡೋಲ್ಮಾ ಫೀಲ್ ಆಫ್ಟರ್ ಸ್ಕೇಲಿಂಗ್ ದ ಮೌಂಟ್ ಎವರೆಸ್ಟ್? ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳು ಆನ್ ಟಾಪ್ ಆಫ್ ದ ವರ್ಲ್ಡ್ ಪಾಠದಿಂದ ಆರಿಸಿಕೊಂಡಿದ್ದಾರೆ. ಡಿಕ್ಕಿ ಡೋಲ್ಮಾ ಮೌಂಟ್ ಎವರೆಸ್ಟನ್ನು ಏರಿದಾಗ ಅಥವಾ ಹತ್ತಿದಾಗ ಅವಳಿಗಾದ ಅನುಭವವೇನು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 24. ಅನೀಫ್ ವಾಸ್ ಆನ್ ಆಲ್ರೌಂಡರ್, ಜಸ್ಟಿಫೈ ಅಥವಾ ವೈ ಡು ಯು ಥಿಂಕ್ ವಾಂಗ್ಜಿಯಾ ವೆಂಟ್ ಇನ್ ಸರ್ಚ್ ಆಫ್ ದ ಬರ್ಡ್ ಆಫ್ ಹ್ಯಾಪಿನೆಸ್? ಇಲ್ಲಿ ವಿದ್ಯಾರ್ಥಿಗಳೇ ಬರ್ಡ್ ಆಫ್ ಹ್ಯಾಪಿನೆಸ್ ಅನ್ನು ವಾಂಗ್ಜಿ ಯಾಕೆ ಹುಡ್ಕೊಂಡು ಹೋದ ಮತ್ತು ಅನೀಫ್ ಒಬ್ಬ ಆಲ್ರೌಂಡರ್ ಅಂತೇಳಿ ನೀವು ಯಾವ ರೀತಿ ಪ್ರೂವ್ ಮಾಡ್ತೀರಾ ಅಂತ ಎರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ಎರಡು ಪ್ರಶ್ನೆಗಳಲ್ಲಿ ವಿದ್ಯಾರ್ಥಿಗಳೇ ನೀವು ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆದರೆ ಸಾಕಾಗುತ್ತೆ. ನೆಕ್ಸ್ಟ್, ಮೇನ್ ನಂಬರ್ 5. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 5 to 6 ಸೆಂಟೆನ್ಸಸ್ ಈಚ್. ಇಲ್ಲಿ ವಿದ್ಯಾರ್ಥಿಗಳೇ ಕೆಳಕಂಡಂಥ ಎರಡು ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಒಟ್ಟು 6 ಅಂಕಗಳನ್ನು ಇದಕ್ಕೆ ನಿಗದಿ ಮಾಡಿದ್ದಾರೆ. ಪ್ರತಿ ಪ್ರಶ್ನೆಗೂ ಕೂಡ 3 ಅಂಕಗಳು. ಕ್ವೆಶನ್ ನಂಬರ್ 25. ನರೇಟ್ ದಿ ಇನ್ಸಿಡೆಂಟ್ ದಟ್ ಇನ್ಸ್ಪೈರ್ಡ್ ಸತೀಶ್ ಟು ಬಿಕಮ್ ಆ್ಯನ್ ಆರ್ಟಿಸ್ಟ್. ಸತೀಶ್ ಒಬ್ಬ ಆರ್ಟಿಸ್ಟ್ ಆಗೋದಕ್ಕೆ ಅವನನ್ನು ಇನ್ಸ್ಪೈರ್ ಮಾಡಿದ ಘಟನೆ ಯಾವುದು ಅಂತೇಳಿ ಕೇಳಿದ್ದಾರೆ. ಅವನಿಗೆ ಇನ್ಸ್ಪೈರ್ ಮಾಡಿದಂಥ ಬರ್ಡಿನ ಇನ್ಸಿಡೆಂಟನ್ನು ಇಲ್ಲಿ ನೀವು ಬರೀಬೇಕಾಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳೇ ನಾನು ಉತ್ತರವನ್ನು ಕೊಟ್ಟಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಈ ಉತ್ತರವನ್ನು ಬರ್ಕೋಬೋದು ಅಥವಾ ಈ ವಿಡಿಯೋದ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಕೊಟ್ಟಿರ್ತೇನೆ. ನೀವು ಅದನ್ನು ಬೇಕಾದರೂ ಡೌನ್ಲೋಡ್ ಮಾಡಿಕೊಂಡು ಉತ್ತರವನ್ನು ವಿದ್ಯಾರ್ಥಿಗಳೇ ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್, ಕ್ವಶನ್ ನಂಬರ್ 26. ಝ್ಯಾಸ್ ಪ್ಲೇಯರ್ ವಾಸ್ ಆ್ಯನ್ ಔಟ್ಸ್ಟ್ಯಾಂಡಿಂಗ್ ಮ್ಯೂಸಿಷಿಯನ್ ಬಟ್ ಅ ಪಥೆಟಿಕ್ ಫಿಗರ್. ಎಕ್ಸ್ಪ್ಲೈನ್. ಝ್ಯಾಸ್ ಪ್ಲೇಯರ್ ಒಬ್ಬ ಅತ್ಯದ್ಭುತವಾದ ಮ್ಯೂಸಿಷಿಯನ್ ಆಗಿದ್ದ, ಆದರೆ ಅವನ ಕಂಡೀಷನ್ ಸರಿಯಾಗಿರಲಿಲ್ಲ. ಇದನ್ನು ಈ ಪದ್ಯವನ್ನು ಝ್ಯಾಸ್ ಪೋಯಮ್ ಟು ಪದ್ಯವನ್ನು ಬಳಸ್ಕೊಂಡು ನೀವು ಎಕ್ಸ್ಪ್ಲೇನ್ ಮಾಡಿ ಅಂತೇಳಿ ವಿದ್ಯಾರ್ಥಿಗಳ ಪ್ರಶ್ನೆಯನ್ನು ಕೇಳಿದ್ದಾರೆ. ನೀವು ಇಲ್ಲಿ ಸಮರಿಯನ್ನು ಬರೆದರೆ ವಿದ್ಯಾರ್ಥಿಗಳೇ ಸಾಕಾಗುತ್ತೆ. ನೆಕ್ಸ್ಟ್, ಮೇನ್ ನಂಬರ್ 6. ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ಇಲ್ಲಿ ವಿದ್ಯಾರ್ಥಿಗಳೇ ಕೊಟ್ಟಿರುವಂಥ ಎಕ್ಸ್ಟ್ರಾಕ್ಟ್ಸನ್ನು ಓದಿ ನಂತರ ನೀಡಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತೇಳಿ ಕೇಳಿದ್ದಾರೆ. ಒಟ್ಟು 4 ಎಕ್ಸ್ಟ್ರಾಕ್ಟ್ಸ್ ಇದ್ದಾವೆ. ಪ್ರತಿಯೊಂದಕ್ಕೂ 3 ಅಂಕ, ಒಟ್ಟು 12 ಅಂಕಗಳು. ಕ್ವೆಶನ್ ನಂಬರ್ 27. ಕ್ಯಾನ್ ಐ ಹ್ಯಾವ್ ಅ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್? ಈ ಎಕ್ಸ್ಟ್ರಾಕ್ಟನ್ನು ವಿದ್ಯಾರ್ಥಿಗಳೇ ಆ ಹೀರೋ ಪಾಠದಿಂದ ಆರಿಸ್ಕೊಂಡಿದ್ದಾರೆ. ಕ್ವೆಶನ್ ನಂಬರ್ ಎ. ಹೂ ಈಸ್ ದ ಐ ಯರ್? ಇಲ್ಲಿ ಐ ಅಂದರೆ ಯಾರು? ಆನ್ಸರ್ ಈಸ್ ಸ್ವಾಮಿ. ಕ್ವೆಶನ್ ನಂಬರ್ ಬಿ. ಹೂ ವಾಸ್ ಇಟ್ ಆಸ್ ಟು? ಈ ಪ್ರಶ್ನೆಯನ್ನು ಸ್ವಾಮಿ ಯಾರಿಗೆ ಕೇಳಿದ? ಉತ್ತರ ಸ್ವಾಮೀಸ್ ಫಾದರ್. ಕ್ವೆಶನ್ ನಂಬರ್ ಸಿ. ವೈ ಡಿಡ್ ದ ಸ್ಪೀಕರ್ ವಾಂಟ್ ಅ ಲ್ಯಾಂಪ್ ಬರ್ನಿಂಗ್? ಉತ್ತರವನ್ನು ನೋಡೋದಾದರೆ ಸ್ವಾಮಿ ಡಿಡ್ ನಾಟ್ ಹ್ಯಾವ್ ಕರೇಜ್ ಟು ಸ್ಲೀಪ್ ಅಲೋನ್ ಇನ್ ದಿ ಆಫೀಸ್ ರೂಮ್ ಆ್ಯಂಡ್ ವಾಸ್ ಅಫ್ರೇಡ್ ಆಫ್ ಡಾರ್ಕ್ನೆಸ್, ಸೊ ಹಿ ವಾಂಟೆಡ್ ಅ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್. ಕ್ವೆಶನ್ ನಂಬರ್ 28. ಅ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್. ಈ ಪ್ರಶ್ನೆಯನ್ನು ಅಥವಾ ಎಕ್ಸ್ಟ್ರಾಕ್ಟನ್ನು ವಿದ್ಯಾರ್ಥಿಗಳೇ ದ ಕಾನ್ಸರ್ಟ್ ಪಾಠದಿಂದ ಆರಿಸ್ಕೊಂಡಿದ್ದಾರೆ. ಕ್ವೆಶನ್ ನಂಬರ್ ಎ. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಈ ಸ್ಟೇಟ್ಮೆಂಟನ್ನು ಹೇಳಿದವರು ಯಾರು? ಉತ್ತರ ಆಂಟ್ ಸುಶೀಲಾ. ಕ್ವೆಶನ್ ನಂಬರ್ ಬಿ. ಹೂಮ್ ವಾಸ್ ದಿಸ್ ಸೆಡ್ ಟು?
ಕ್ವೆಶನ್ ನಂಬರ್ ಬಿ, ಹೂಮ್ ವಾಸ್ ದಿಸ್ ಸೆಡ್? ಈ ಮಾತನ್ನು ಆನ್ ಸುಶೀಲಾ ಯಾರಿಗೆ ಹೇಳಿದ್ರು? ಉತ್ತರ ಟು ಸ್ಮಿತಾ. ಕ್ವೆಶನ್ ನಂಬರ್ ಸಿ, ವೈ ಡಿಡ್ ದ ಸ್ಪೀಕರ್ ಸಜೆಸ್ಟ್ ದಿಸ್? ಈ ಸಜೆಷನನ್ನು ಆನ್ ಸುಶೀಲಾ ಸ್ಮಿತಾಳಿಗೆ ಯಾಕೆ ಹೇಳಿದ್ರು? ಉತ್ತರ, ಸ್ಮಿತಾ ವಾಸ್ ವೆರಿ ಮಚ್ ವರಿಡ್ ಅಬೌಟ್ ಹರ್ ಬ್ರದರ್. ಸೊ ಆಂಟ್ ಸುಶೀಲಾ ಸಜೆಸ್ಟೆಡ್ ಹರ್ ಟು ಗೋ ಟು ದ ಪಾರ್ಕ್ ಫಾರ್ ರಿಲ್ಯಾಕ್ಸೇಷನ್. ಕ್ವೆಶನ್ ನಂಬರ್ 29, ವಾಟ್ ಡಸ್ ದ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್? ಈ ಎಕ್ಸ್ಟ್ರಾಕ್ಟನ್ನು ವಿದ್ಯಾರ್ಥಿಗಳೇ ದ ಡಿಸ್ಕವರಿ ಪಾಠದಿಂದ ಆರಿಸ್ಕೊಂಡಿದ್ದಾರೆ. ಕ್ವೆಶನ್ ನಂಬರ್ ಎ, ಹೂ ಆಸ್ಕ್ಡ್ ದಿಸ್ ಕ್ವೆಶನ್? ಆನ್ಸರ್ ಇಸ್ ಕೊಲಂಬಸ್. ಕ್ವೆಶನ್ ನಂಬರ್ ಬಿ, ಹೂ ಇಸ್ ದ ಚೈಲ್ಡ್ ಮೆನ್ಷನ್ಡ್ ಹಿಯರ್? ಇಲ್ಲಿ ಚೈಲ್ಡ್ ಅಂದರೆ ಯಾರು? ಉತ್ತರ ಪೇಪೆ. ಕ್ವೆಶನ್ ನಂಬರ್ ಸಿ, ವಾಟ್ ಡಸ್ ದ ಸ್ಪೀಕರ್ ಮೀನ್ ಹಿಯರ್? ಇಲ್ಲಿ ಸ್ಪೀಕರಿನ ಮಾತಿನ ಅರ್ಥ ಏನು? ಉತ್ತರ, ಕೊಲಂಬಸ್ ಎಕ್ಸ್ಪ್ರೆಸಸ್ ಹಿಸ್ ಫ್ರಸ್ಟ್ರೇಷನ್ ಅಪಾನ್ ಸೀಯಿಂಗ್ ಅ ಚೈಲ್ಡ್. It also symbolizes the contrast between power and innocence. Next, question number 30. Is there no song that I can sing of you? ಈ ಎಕ್ಸ್ಟ್ರಾಕ್ಟನ್ನು ವಿದ್ಯಾರ್ಥಿಗಳೇ ದ ಸಾಂಗ್ ಆಫ್ ಇಂಡಿಯಾ ಪದ್ಯದಿಂದ ಆರಿಸಿಕೊಂಡಿದ್ದಾರೆ. ಕ್ವೆಶನ್ ನಂಬರ್ ಎ, ಹೂ ಡಸ್ ಐ ರೆಫರ್ ಟು? ಇಲ್ಲಿ ಐ ಅಂದರೆ ಯಾರು? ಉತ್ತರ, ದ ಪೋಯೆಟ್ ವಿ ಕೆ ಗೋಕಾಕ್. ಕ್ವೆಶನ್ ನಂಬರ್ ಬಿ, ಹೂಮ್ ಡಿಡ್ ದ ಸ್ಪೀಕರ್ ಸೇ ದಿಸ್? ಈ ಮಾತನ್ನು ಸ್ಪೀಕರ್ ಯಾರಿಗೆ ಹೇಳ್ತಾರೆ? ಉತ್ತರ, ಮದರ್ ಇಂಡಿಯಾ. ಕ್ವೆಶನ್ ನಂಬರ್ ಸಿ, ವೈ ಡಿಡ್ ದ ಸ್ಪೀಕರ್ ಸೇ ಸೋ? ಈ ಮಾತನ್ನು ಸ್ಪೀಕರ್ ಯಾಕೆ ಹೇಳಿದ್ರು? ದ ಪೋಯೆಟ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ಬೈ ಮದರ್ಸ್ ರೆಸ್ಪಾನ್ಸಸ್. ನೆಕ್ಸ್ಟ್, ಮೇನ್ ನಂಬರ್ 7, ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್ ಆಫ್ ಲಾಲ್ ಬಹದ್ದೂರ್ ಶಾಸ್ತ್ರಿ. ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ವಿದ್ಯಾರ್ಥಿಗಳೇ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪ್ರೊಫೈಲನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಕ್ಲೂಸ್ಗಳನ್ನು ಬಳಸಿಕೊಂಡು ಒಂದು ಪ್ಯಾರಾಗ್ರಾಫ್ನಲ್ಲಿ ಉತ್ತರವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಇದಕ್ಕೆ ಒಟ್ಟು 3 ಅಂಕಗಳು. ನೆಕ್ಸ್ಟ್, ಮೇನ್ ನಂಬರ್ 8, ಡೆವಲಪ್ ಅ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ವಿದ್ಯಾರ್ಥಿಗಳೇ ಕೊಟ್ಟಿರುವಂಥ ಕ್ಲೂಸ್ಗಳನ್ನು ಬಳಸಿಕೊಂಡು ಒಂದು ಸ್ಟೋರಿಯನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ವಿದ್ಯಾರ್ಥಿಗಳೇ 3 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ನೆಕ್ಸ್ಟ್, ಮೇನ್ ನಂಬರ್ 9, ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ರೈಟ್ ಅ ಡಿಸ್ಕ್ರಿಪ್ಷನ್ ಆರ್ ಆನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಅ ಪ್ಯಾರಾಗ್ರಾಫ್. ಇಲ್ಲಿ ವಿದ್ಯಾರ್ಥಿಗಳ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರವನ್ನು ನೋಡಿ ಈ ಚಿತ್ರ ನಿಮಗೆ ಏನನ್ನ ಸೂಚಿಸುತ್ತೆ ಅನ್ನೋದನ್ನು ಒಂದು ಪ್ಯಾರಾಗ್ರಾಫ್ನಲ್ಲಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ನೀವು ನಾನು ನೀಡಿರುವಂಥ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ವಿದ್ಯಾರ್ಥಿಗಳೇ ಈ ಉತ್ತರವನ್ನು ಬರೆದುಕೊಳ್ಬೋದು. ನೆಕ್ಸ್ಟ್, ಮೇನ್ ನಂಬರ್ 10, ಕೋಡ್ ಫ್ರಮ್ ಮೆಮರಿ. ಕ್ವೆಶನ್ ನಂಬರ್ 34. ಇಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಮೆಮರೈಸೇಷನ್ಗೆ ಕ್ವಾಲಿಟಿ ಆಫ್ ಮರ್ಸಿ ಮತ್ತು ದ ಬ್ಲೈಂಡ್ ಬಾಯ್ ಪದ್ಯವನ್ನು ಕೊಟ್ಟಿರ್ತಾರೆ. ಇದು ಈಗಾಗಲೇ ನಿಮಗೆ ಗೊತ್ತಿರೋವಂಥದ್ದು. ಇಲ್ಲಿ ವಿದ್ಯಾರ್ಥಿಗಳೇ ಯಾವುದಾದ್ರೂ ಒಂದು ಸ್ಟ್ಯಾನ್ಸವನ್ನು ಬರೆಯೋದಕ್ಕೆ ಕೊಡ್ತಾರೆ. ನೀವು ಇದರ ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್, ಮೇನ್ ನಂಬರ್ 11, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ಇಲ್ಲಿ ವಿದ್ಯಾರ್ಥಿಗಳು ಕೊಟ್ಟಿರುವಂಥ ಪ್ಯಾಸೇಜನ್ನು ಓದಿ ನಂತರ ನೀಡಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತ ಕೇಳಿದ್ದಾರೆ. 2 ಪ್ರಶ್ನೆಗಳಿದ್ದಾವೆ, ಪ್ರತಿಯೊಂದಕ್ಕೂ 2 ಅಂಕ, ಒಟ್ಟು 4 ಅಂಕಗಳನ್ನು ವಿದ್ಯಾರ್ಥಿಗಳು ಇದಕ್ಕೆ ನಿಗದಿ ಮಾಡಿರ್ತಾರೆ. ಮೇನ್ ನಂಬರ್ 12, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ಇನ್ ಅಬೌಟ್ 8 to 10 ಸೆಂಟೆನ್ಸಸ್. ಇಲ್ಲಿ ವಿದ್ಯಾರ್ಥಿಗಳೇ 3 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 3ರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ಮಾತ್ರ ನೀವು ಉತ್ತರವನ್ನು ಬರೆದರೆ ಸಾಕಾಗುತ್ತೆ. ಮೊದಲನೇದಾಗಿ ವಿದ್ಯಾರ್ಥಿಗಳೇ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಪದ್ಯದಿಂದ ಇಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟ್, ಐ ಆಮ್ ದ ಲ್ಯಾಂಡ್ ಪದ್ಯದಿಂದ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಕೊನೆಯದಾಗಿ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಪದ್ಯದಿಂದ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಈ 3 ಪ್ರಶ್ನೆಗಳಲ್ಲಿ ವಿದ್ಯಾರ್ಥಿಗಳೇ ನೀವು ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಪದ್ಯದ ಸಾರಾಂಶವನ್ನು ಅಥವಾ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಅಥವಾ ಐ ಆಮ್ ದ ಲ್ಯಾಂಡ್ ಪದ್ಯದ ಸಾರಾಂಶವನ್ನು ಬರೆದರೆ ನೀವು ಸುಲಭವಾಗಿ 4 ಅಂಕಗಳನ್ನು ಗಳಿಸ್ಬೋದು. ನೆಕ್ಸ್ಟ್, ಮೇನ್ ನಂಬರ್ 13, ರೈಟ್ ಆ್ಯನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್. ಇಲ್ಲಿ ವಿದ್ಯಾರ್ಥಿಗಳೇ 3 ಟಾಪಿಕ್ಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಮೊದಲನೇದು ಇಂಪಾರ್ಟೆನ್ಸ್ ಆಫ್ ಫಿಸಿಕಲ್ ಎಕ್ಸರ್ಸೈಸಸ್, ಸೆಕೆಂಡ್ ಒನ್ ಇಂಟರ್ನೆಟ್, ಥರ್ಡ್ ಒನ್ ನೀಡ್ ಆಫ್ ಮಾರಲ್ ಎಜುಕೇಷನ್. ಈ 3 ಪ್ರಶ್ನೆಗಳಲ್ಲಿ ವಿದ್ಯಾರ್ಥಿಗಳೇ ಯಾವುದಾದ್ರೂ ಒಂದು ಟಾಪಿಕ್ಕಿನ ಮೇಲೆ ನೀವು ಪ್ರಬಂಧವನ್ನು ಬರೀಬೇಕಾಗುತ್ತೆ. ಇದಕ್ಕೆ ಒಟ್ಟು 4 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ನಾನಿಲ್ಲಿ ನಿಮಗೆ ಇಂಪಾರ್ಟೆನ್ಸ್ ಆಫ್ ಫಿಸಿಕಲ್ ಎಕ್ಸರ್ಸೈಸಸ್ ಈ ಪ್ರಶ್ನೆಗೆ ಉತ್ತರವನ್ನು ವಿದ್ಯಾರ್ಥಿಗಳ ಇಲ್ಲಿ ಕೊಟ್ಟಿದ್ದೇನೆ. ಮೇನ್ ನಂಬರ್ 14, ರೈಟ್ ಅ ಲೆಟರ್ ಯೂಸಿಂಗ್ ದಿ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಕ್ವೆಶನ್ ನಂಬರ್ 38, ಇಮ್ಯಾಜಿನ್ ಯು ಆರ್ ಮಾಣಿಕ್ಯ ಆರ್ ಮಂಜುಳಾ, ಗೌರ್ಮೆಂಟ್ ಹೈಸ್ಕೂಲ್ ಕುಂದಾಪುರ. ಇಲ್ಲಿ ವಿದ್ಯಾರ್ಥಿಗಳೇ ಈ 2 ಲೆಟರ್ಗಳನ್ನು ನಿಮಗೆ ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಈ 2 ಲೆಟರ್ಗಳಲ್ಲಿ ಒಂದು ಲೆಟರ್ಗೆ ಮಾತ್ರ ನೀವು ಉತ್ತರವನ್ನು ಬರೆದರೆ ಸಾಕಾಗುತ್ತೆ. ಇದಕ್ಕೆ ಒಟ್ಟು 5 ಅಂಕಗಳನ್ನು ವಿದ್ಯಾರ್ಥಿಗಳು ಇಲ್ಲಿ ನಿಮಗೆ ನಿಗದಿ ಮಾಡಿದ್ದಾರೆ. ಮೊದಲನೇದಾಗಿ ಇಲ್ಲಿ ಪರ್ಸನಲ್ ಲೆಟರನ್ನು ಕೊಟ್ಟಿದ್ದಾರೆ.
ರೈಟ್ ಅ ಲೆಟರ್ ಟು ಯುವರ್ ಫಾದರ್ ಇನ್ವೈಟಿಂಗ್ ಹಿಮ್ ಟು ಪೇರೆಂಟ್ಸ್ ಮೀಟಿಂಗ್ ಅಟ್ ಯುವರ್ ಸ್ಕೂಲ್. ಅಥವಾ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ರೈಟ್ ಅ ಲೆಟರ್ ಟು ದ ಪೋಸ್ಟ್ ಮಾಸ್ಟರ್ ಆಫ್ ಯುವರ್ ಲೊಕ್ಯಾಲಿಟಿ ಕಂಪ್ಲೇನಿಂಗ್ ಟು ಹಿಮ್ ಆರ್ ಹರ್ ಅಬೌಟ್ ದ ಡಿಲೇ ಇನ್ ಡೆಲಿವರಿ ಆಫ್ ಲೆಟರ್ಸ್ ಟು ಯು. ಇಲ್ಲಿ ವಿದ್ಯಾರ್ಥಿಗಳು ಇದು ಅಫಿಷಿಯಲ್ ಲೆಟರ್ ಆಗಿದೆ. ಈ ಎರಡು ಲೆಟರ್ಗಳಲ್ಲಿ ವಿದ್ಯಾರ್ಥಿಗಳು ನೀವು ಒಂದು ಲೆಟರ್ಗೆ ಉತ್ತರವನ್ನು ಬರೆದರೆ ಸಾಕಾಗುತ್ತೆ. ಒಟ್ಟು 5 ಅಂಕಗಳನ್ನು ವಿದ್ಯಾರ್ಥಿಗಳು ನೀವು ಸುಲಭವಾಗಿ ಇಲ್ಲಿ ಗಳಿಸ್ಬೋದು. ಈ ರೀತಿ ವಿದ್ಯಾರ್ಥಿಗಳೇ, ನಾನೀಗ ಡಿಸ್ಕಸ್ ಮಾಡಿರುವಂಥ ಪ್ರಶ್ನೋತ್ತರಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ನಿಮ್ಮ ಎಕ್ಸಾಮಲ್ಲಿ ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.